ತುರುವೇಕೆರೆ ತಾಲೂಕಿನ ಆದಿಜಾಂಬವ ಕ್ಷೇಮಾಭಿವೃದ್ಧಿ ಸೇವಾ ಸಮಿತಿಯ ಕಚೇರಿಯಲ್ಲಿ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರನಾಥ ಸ್ವಾಮೀಜಿಯವರ 117ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕರಾದ ಸಿಎಸ್ ಮೂರ್ತಿ, ವೀರಶೈವ ಮುಖಂಡರಾದ ಹೆಡಗಿಹಳ್ಳಿ ವಿಶ್ವನಾಥ್, ತಾಳ್ಕೆರೆ ಕುಮಾರ್, ನಾಗಣ್ಣ ತುರುವೇಕೆರೆ, ಎಂಎನ್ ಸುಬ್ರಹ್ಮಣ್ಯ, ಮಾಯಸಂದ್ರ, ಸಿಐಟಿಯು ಸತೀಶ್, ಬೀಜನಹಳ್ಳಿ ರಾಮಣ್ಣ, ಬಾಣಸಂದ್ರ ಕೃಷ್ಣಸ್ವಾಮಿ, ಸವಿತಾ ಸಮಾಜದ ಮುಖಂಡರಾದ ಧನಂಜಯ್, ನಟರಾಜ್, ಶಿವರಾಜ್ ಬಡಾವಣೆ, ಕಚೇರಿಯ ವ್ಯವಸ್ಥಾಪಕ ವಿಜಯಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ನಾವು ಅವ್ರ ಸಮಾಜದಲ್ಲಿ ಹುಟ್ಟಿದ್ರು ಸಹಿತ ನಾವು ಮಾಡ್ತಿದ್ವೋ ಏನೋ ಗೊತ್ತಿಲ್ಲ. ಪ್ರೀತಿಯಿಂದ ನೀವೆಲ್ಲ ಮಾಡ್ತಿರೋದು ನೋಡಿದ್ರೆ ಎಷ್ಟು ಜನಗಳ ಎಲ್ಲ ಜನಗಳ ಹೃದಯ ಗೆದ್ದವ್ರೆ ಅಂತ ಇದೊಂದರಲ್ಲೇ ನಾವು ಅರ್ಥ ಮಾಡ್ಕೋಬೇಕು. ಬೇರೆ ಏನು ವಿಚಾರ ನನಗೆ ಅದರೊಳಗೆ ನಾವು ಶಿವಕುಮಾರ ಸ್ವಾಮಿ ನಾವು ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ, ಅದು ಏನೋ ಜಾತಿ ಪ್ರೀತಿ ಏನೋ ಮಾಡ್ತಾವ್ರೆ ಅಂತ ಅನ್ಕೋಬೋದು. ಆದರೆ ನೀವೆಲ್ಲ ಸೇರ್ತಾ ಮಾಡ್ತಾ ಇರೋದು ನನಗೆ ತುಂಬ ಸಂತೋಷದಿಂದ, ನೀವು ಕರ್ತವ್ಯ ಸಂತೋಷದಿಂದಲೂ ಬಂದೆ, ಸಂತೋಷನೂ ಆಯಿತು. ನಮ್ಮ ಮನೆಯವರು ಅದೇ ಹೇಳ್ತಾ ಇದ್ರು, ನಮ್ಮ ಮನೆಗೆ ಹೋದಕ್ಕೆ ಸ್ವಾಮಿಗಳಿಗೆ ಪೂಜೆ ಮಾಡೋ, ಇವ್ರ ಕೈಲಿ ಪೂಜೆ ಮಾಡೋ ಯೋಗ ಸಿಗ್ತದೆ ಅಂತ ತುಂಬ ಸಂತೋಷ ಪಡ್ತಾ ಇದ್ರು. ಬಾಬುವಣ್ಣ ಇವರು ಸಿದ್ಧಂಗೆ ಮಾಡ್ತಾರೆ. 12,000 ಊಟ, ವಸತಿ ಕೊಡ್ತೀವಿ, ಎಜುಕೇಶನ್ ಬಡವರಿಗೆ ಅಂದರೆ ಹೋಗೋಬರೋ ವಿಚಾರ ಕೊಡ್ತಾರೆ. ನಿಜವಾದ ಜಾತ್ಯಾತೀತ ನಡೀತಾ ಇದೆ ಅಂದರೆ ಸಿದ್ಧಂಗೆ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅವರು ದೈವಾಧೀನರಾದಂಥ ಸನ್ನಿವೇಶಗಳು, ಹುಡುಗರು ಹೆಣ್ಣುಮಕ್ಕಳು ಕಣ್ಣೀರಾಗ್ತದಲ್ಲ, ಅವ್ರು ಮಾಡಿರೋ ಸೇವೆ ಅಲ್ಲಿ ಆ ಕಣ್ಣೀರಲ್ಲಿ ಅವ್ರು ಸೇವೆ. ನೀವು ನಾನು ಸಹಿತ ತುಂಬ ಅಭಿಮಾನಿ. ಅದೇನೋ ತಾಕತ್ತು ಏನೋ ಗೊತ್ತಿಲ್ಲ. ಆ ಮಟ್ಟದಲ್ಲಿ ಓದಿರೋರು 80% ಯಾರು ಹಾಳಾಗೋರು ಏನೋ ಸನ್ನಿವೇಶ ಇಲ್ಲ. ಅವ್ರ ಆಶೀರ್ವಾದದಲ್ಲಿ, ಅವ್ರ ಕೈ ಕೆಳಗೆ ಓದಿರೋರು ಯಾರು ಹಾಳಾಗಿಲ್ಲ. ನಮ್ಮ ತಂದೆನೂ ಸಹಿತ ಸಿದ್ಧಗಂಗೆ ಮಠದಲ್ಲೇ ಓದಿದ್ದು, ಅವ್ರು ಏನೂ ಇರಲಿಲ್ಲ. ನಮ್ಮ ಅಪ್ಪಾಜಿಯವರು ಇದರಿಂದ 4 ಓದಿದ್ರಿಂದ ಇದರಿಂದ ರೈಲಿಗೆ ಬಂದು ಟ್ರೈನಿಂದ ಇಲ್ಲಿ ನಡ್ಕೊಂಡು ಮನೆಗೆ ಕುರಿತಾಗೋದು ಆಸೆಗೋಸ್ಕರ ಕುರಿತಾಗ ಹೋಗ್ತಾರೆ. ಅವ್ರ ಆಶೀರ್ವಾದದಲ್ಲಿ ಬೆಳೆದು ಅವ್ರು ಅವಾಗಲೇ TCH ಮಾಡಿ ಟೀಚರ್ ಕೆಲಸ ಸಿಕ್ಕಿತ್ತು. ಆದರೆ ಬೇಡ ಮಾಡೋದು. ಯಾಕೆ ಹೇಳ್ತಾ ಇದ್ದೀನಿ ಅಂತ, ನಾನು ಜಮೀನು ಮಾಡಿದ್ದೀನಿ ಅಂತ ಅಹಂಕಾರಕ್ಕೆ ಕೇಳ್ತಾ ಇಲ್ಲ. ಅವ್ರ ಆಶ್ರಯದಲ್ಲಿ ಬೆಳೆದವರು ಹೆಂಗೆ ಮುಂದೆ ಬರ್ತಾರೆ ಅನ್ನೋ ಕಾರಣಕ್ಕೆ ಮಾತ್ರ ಒಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ಪಾನಕ ಫಲಾರ ಮಾಡಿ ಹಂಚ್ತಾ ಇದ್ರು. ನಮ್ಮ ಸ್ವಾಮಿಗಳು ಅಂಥವ್ರಿಗೆ ಸಿದ್ಧಗಂಗೆ ಸ್ವಾಮಿಗಳಿಗೆ ಅವ್ರ ದೈವಾದ ಅವರು ಪಾನಕ ಫಲಾರ ಮಾಡಿ ಹಂಚ್ತಾ ಇದ್ರು. ಇವತ್ತು ನಾನು ಅಂಕಿಅಂಶ ತಗೊಂಡಿದ್ದೀನಿ. ಸಿದ್ಧಗಂಗೆ ಮಟ್ಟದಲ್ಲಿ 600 ವಿದ್ಯಾರ್ಥಿಗಳು, ಮುಸ್ಲಿಮ್ಸ್ ವಿದ್ಯಾರ್ಥಿಗಳು ಎಜುಕೇಶನ್ ಮಾಡ್ತಾ ಇದ್ದಾರೆ. ಇದು ಜಾತ್ಯಾತೀತವಾಗಿ ಹೇಳ್ತಾ ಹೋಗ್ತಾ ಇದ್ರು. ನಾವು ಇವು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇವ್ರ ನಡೆ ನುಡಿ ನಾವೆಲ್ಲರೂ ನೋಡ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳ್ತಾ, ಅದರೊಳಗೂ ನಮ್ಮ ಈ ಸಮಾಜದಿಂದ ಮಾಡಿದ್ದು ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ. ನನಗೆ ತುಂಬ ಸಂತೋಷ ಆಗಿದೆ. ಪ್ರೀತಿಯಿಂದ ಬಂದು ಎಲ್ಲರಿಗೂ